ಈ ದಿನ 2025-26ನೇ ಸಾಲಿನ ಕನಕೋತ್ಸವಕ್ಕೆ ಎಲ್ಲರಿಗೂ ಸಾರ್ವಜನಿಕವಾಗಿ ಕನಕಪುರ ತಾಲೂಕಿನ ಜನಕ್ಕೆ ಸ್ವಾಗತವನ್ನು ಕೋರ್ತಾ ಈ ದಿನ ಒಂದು ಸಾರ್ವಜನಿಕವಾಗಿ ಕನಕೋತ್ಸವ ಊರ ಹಬ್ಬ, ನಾಡ ಹಬ್ಬ ಅಂತಲೇ ಹೇಳ್ಬೋದು. ಇದು ಪ್ರತಿಯೊಬ್ಬರೂ ಒಂದು ಏಜಿನ ಮಿತಿ ಇಲ್ಲದೆ ಎಲ್ಲರೂ ಕೂಡ ಭಾಗವಹಿಸಬೇಕು ಮತ್ತು ಎಲ್ಲರೂ ತಮ್ಮ ಪ್ರತಿಭೆಗಳನ್ನ ಇಲ್ಲಿ ತೋರಿಸ್ಬೋದು ಅನ್ನೋ ಒಂದಕ್ಕೋಸ್ಕರ ನಮ್ಮ DK ಸಾಹೇಬರು ಅವರ ಟ್ರಸ್ಟ್ ವತಿಯಿಂದ ಮತ್ತು ಸಂಘ ಸಂಸ್ಥೆಗಳ ವತಿಯಿಂದ ಈ ಕಾರ್ಯಕ್ರಮನ ಆಯೋಜಿಸಲಾಗಿದೆ. ಇದರಲ್ಲಿ ಸುಮಾರು ಆಟಗಳನ್ನ ಆಡಿಸ್ತಾ ಇದ್ದಾರೆ. ಒಂದು ಥ್ರೋ ಬಾಲ್ ಇರ್ಬೋದು, ಫುಟ್ಬಾಲ್ ಇರ್ಬೋದು, ಶಟಲ್ ಕಾಕ್ ಇರ್ಬೋದು, ಕ್ರಿಕೆಟ್ ಪಂದ್ಯಾವಳಿಗಳು ಮತ್ತು ಆದರ್ಶ ಒಂದು ಸಾಂಪ್ರದಾಯಿಕ ಉಡುಗೆ ತೊಡುಗೆ ಮತ್ತು ಕೇಶ ವಿನ್ಯಾಸ ಮತ್ತು ಇದು ವಾಯ್ಸ್ ಆಫ್ ಕನಕೋತ್ಸವ ಮತ್ತು ಗ್ರೂಪ್ ನೃತ್ಯಗಳು ಇವನ್ನೆಲ್ಲ ಕೂಡ ಆಯೋಜಿಸಿದ್ದಾರೆ. ಯಾಕೆಂದರೆ ಎಲ್ಲೋ ಪ್ರತಿಭೆಗಳು ಯಾರಿಗೂ ಗೊತ್ತಿಲ್ಲದಂಗೆ ಎಲ್ಲೋ ಅಡಗಿರುತ್ತೆ. ಅದಕ್ಕೋಸ್ಕರ ಆ ಪ್ರತಿಭೆಗಳು ಕೂಡ ಹೊರಗಡೆ ಬರಬೇಕು. ಒಂದು ಆಟದಲ್ಲಿ ಎಲ್ಲ ಒಂದು ರಂಗದಲ್ಲೂ ಅವ್ರಿಗೆ ಪ್ರೋತ್ಸಾಹ ಸಿಕ್ಕಿರಲ್ಲ. ಆ ಒಂದು ಪ್ರೋತ್ಸಾಹ ಕೊಡಬೇಕು ಅನ್ನೋ ಉದ್ದೇಶದಿಂದನೇ ಕೂಡ ಇಲ್ಲಿ ಎಲ್ಲ ಜನಾಂಗದವರು, ಎಲ್ಲ ಜಾತಿಯೆಲ್ಲ ಭೇದ ಭಾವತ್ತು ಎಲ್ಲ ಪಕ್ಷವನ್ನು ಬರೆತು ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಸಾಹೇಬರು DK ಸಾಹೇಬರು, DK ಶಿವಕುಮಾರ್ ಆಗಲಿ, ಸುರೇಶ್ ಸರ್ ಆಗಲಿ ಈ ಕಾರ್ಯಕ್ರಮನ ಆಯೋಜಿಸಿದ್ದಾರೆ. ಅದರಿಂದ ಅವರಿಗೆ ಒಂದು ಧನ್ಯವಾದಗಳನ್ನ ನಾವೆಲ್ಲರ ಪರವಾಗಿ ನಾನು ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ. ಯಾಕೆ ಪ್ರತಿಭೆ ಅನ್ನೋದು ಒಂದು ಮನೆಗೆ ಒಂದು ಮೂಲೆಗೆ ಸೀಮಿತವಾಗಿರಬಾರ್ದು. ಒಂದು ಗೃಹಿಣಿನೇ ಆಗಲಿ ಅವರಲ್ಲೇ ಒಂದು ಕಲೆ ಇರುತ್ತೆ, ಮಕ್ಕಳಲ್ಲಿ ಒಂದು ಪ್ರತಿಭೆ ಇರುತ್ತೆ, ಆಟ ಪಾಠಗಳಲ್ಲೆಲ್ಲ ತೊಡಗಿಸ್ಕೋಬೇಕು ಅನ್ನೋ ಉದ್ದೇಶದಿಂದನೇ ಈ ಒಂದು ಕನಕಪುರದಲ್ಲಿ ಒಂದು ಕನಕೋತ್ಸವನ ತುಂಬ ಸಂಭ್ರಮಾಚರಣೆಯಿಂದ ಮಾಡ್ತಾ ಇದ್ದಾರೆ. ಸಂಗೀತ ಇರ್ಬೋದು, ಹಾಡಿರ್ಬೋದು, ಎಲ್ಲ ಕಾರ್ಯಕ್ರಮಗಳನ್ನ ಇಲ್ಲಿ ಒಂದು ಒಳಗೊಂಡಿರುತ್ತೆ. ಇದು ಜಾತ್ರೆನೇ ಅನ್ಬೋದು. ಪ್ರತಿಯೊಂದು ಎಲ್ಲ ಖುಷಿಯಾಗಿ ನೋಡ್ತಾ ಇರೋ ಪ್ರತಿಯೊಬ್ಬರು ಕೂಡ ಇಲ್ಲಿ ಒಂದು ವಯಸ್ಸಿನ ಮಿತಿ ಇಲ್ಲದೆ ಬಂದು ಭಾಗವಹಿಸ್ತಿದ್ದಾರೆ. ಅದರಿಂದ ಈ ಹಬ್ಬನ ಆಚರಣೆ ಮಾಡಿರೋ ನಮ್ಮ ಸಾಹೇಬರಿಗೆ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇಂಥ ಕಾರ್ಯಕ್ರಮಗಳು ಇನ್ನೂ ಮನಮುಟ್ಟುವಂತೆ ಕಾರ್ಯಕ್ರಮಗಳು ಇನ್ನೂ ಯಥೇಚ್ಛವಾಗಿ ಬರ್ತಾನೆ ಇರುತ್ತೆ. ಮತ್ತು ಮೆಹಂದಿ ಬಿಡೋ ಕಾರ್ಯಕ್ರಮ ಮಾಡಿದ್ದಾರೆ, ಚದುರಂಗದ ಕಾರ್ಯಕ್ರಮಗಳು ಮಾಡಿದ್ದಾರೆ. ಯಾಕಂದರೆ ಎಲ್ಲ ಪ್ರತಿಭೆಗಳಿಗೂ ಎಲ್ಲ ರಂಗದಲ್ಲೂ ಅವಕಾಶ ಸಿಕ್ಕಿರುತ್ತೆ. ಅವಕಾಶ ಕೊಡಬೇಕು. ಎಲ್ಲರೂ ಪ್ರತಿಯೊಂದು ಮನೆ ಬಿಟ್ಟು ಹೊರಗಡೆ ಬಂದು ತಮ್ಮ ಪ್ರತಿಭೆಗಳನ್ನು ಇಲ್ಲಿ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ಕೂಡ ಮತ್ತೆ ಅವರು ಮನೆಯಲ್ಲೇ ಯಾವಾಗೂ ಇದರಲ್ಲೇ ಇರ್ತಾರೆ. ಒಂದು ಹಬ್ಬವಾಗಿ ಆಚರಿಸಬೇಕು ಅನ್ನೋ ಒಂದು ಸಡಗರ ಸಂಭ್ರಮ ಎಲ್ಲ ತುಂಬಿರಬೇಕು. ಇಲ್ಲೆಲ್ಲರೂ ಬಂದು ಎಲ್ಲಾನು ಬರೆತು ತಮ್ಮ ನೋವುಗಳನ್ನೆಲ್ಲ ಮರೆತು ಈ ಒಂದು ಸಂಭ್ರಮದಲ್ಲಿ ಭಾಗಿಯಾಗಲಿ ಅನ್ನೋ ಉದ್ದೇಶದಿಂದ ಕೂಡ ಈ ಕಾರ್ಯಕ್ರಮನ ಹಮ್ಮಿದ್ದಾರೆ. ಅವ್ರಿಗೆ ನಾನು ಈ ಸರ್ವ ಜನಾಂಗದ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇನ್ನೂ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೀಲಿ ಅಂತ ಆಶಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ.